ಸಿಎಂಎಸ್ ಸಿಬ್ಬಂದಿ ಮೇಲೆ ಪೊಲೀಸರಿಗೆ ಭಾರಿ ಅನುಮಾನ ಇದೆ. ರಾಬರಿ ನಡೆದು ಹಣ ಶಿಫ್ಟ್ ಮಾಡಬೇಕು ಅಂದ್ರೆ ಸಾಕಷ್ಟು ಸಮಯ ಬೇಕು. ಅಶೋಕ ಪಿಲ್ಲರ್ನಿಂದ ಡೇರೆ ಸರ್ಕಲ್ ಹೋಗುವವರೆಗೂ ಮಾಹಿತಿಯೇ ಇಲ್ಲ. ಸಿಎಂಎಸ್ ಸೆಕ್ಯೂರಿಟಿ ಇನ್ಚಾರ್ಜ್ಗಳಿಗೆ ಯಾಕೆ ಮಾಹಿತಿ ಕೊಟ್ಟಿಲ್ಲ? ಅನುಮಾನ ಬಂದ್ರು ಯಾರಿಗೂ ಮಾಹಿತಿ ನೀಡದ ಸಿಎಂಎಸ್ ಸಿಬ್ಬಂದಿ. 7 ಕೋಟಿ ದರೋಡೆ ಸುತ್ತ ಹಲವು ಅನುಮಾನಗಳಿದಾವೀಗ. ಸಿಎಂಎಸ್ ಸಿಬ್ಬಂದಿ ಮೇಲೆ ಪೊಲೀಸರಿಗೆ ಸಿಕ್ಕಾಪಟ್ಟೆ ಅನುಮಾನ ಇದೆ. ರಾಬರಿ ನಡೆದು ಹಣ ಶಿಫ್ಟ್ ಮಾಡಬೇಕು ಅಂದ್ರೆ ಸಾಕಷ್ಟು ಸಮಯ ಬೇಕೇ ಬೇಕು. ಅಶೋಕ ಪಿಲ್ಲರ್ನಿಂದ ಡೇರಿ ಸರ್ಕಲ್ ಹೋಗೋವರೆಗೂ ಕೂಡ ಮಾಹಿತಿನೇ ಕೊಟ್ಟಿಲ್ಲ. ಸೊ ಇಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಅಂದರೆ ಕೈಯಲ್ಲಿ ಒಂದು ವಾಕೆಟ್ ಹಾಕಿ ಇದ್ದೇ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಏನಾದರೂ ಒಂದು ಕಾಂಟ್ಯಾಕ್ಟ್ ಮಾಡೋದಂಥ ವ್ಯವಸ್ಥೆ ಇದ್ದೇ ಇರುತ್ತೆ, ಎಮರ್ಜೆನ್ಸಿ ಅಂತ ಹೇಳಿ. ಸೊ ಹಾಗಾಗಿ ಸಿಎಂಎಸ್ ಸಿಬ್ಬಂದಿಗೆ ಈ ವಿಚಾರ ತಿಳಿಸುವಂಥ ಆ ವ್ಯವಸ್ಥೆ ಇರಲಿಲ್ವಾ? ಎಮರ್ಜೆನ್ಸಿ ಅಂತ ಬಂದರೆ ಏನು ಮಾಡ್ತಾರೆ? ಈ ರೀತಿಯಾಗಿ ದರೋಡೆಗಳು ಕಳ್ಳರ ಹಾವಳಿ ಇದ್ದಾಗ ಏನು ಮಾಡ್ತಾರೆ ಇವರು? ಸೊ ಕೇವಲ ಡ್ರೈವರು, ಒಬ್ಬ ಸಿಬ್ಬಂದಿ, ಇದ್ರ ಜೊತೆಗೆ ಮತ್ತೊಬ್ಬ ಗನ್ಮ್ಯಾನ್, ಈ ಮೂವರ ಮೇಲೇನೆ ನಂಬಿಕೆ ಇಟ್ಟು ಕಳಿಸ್ಬಿಡ್ತಾರ? ಇದು ಸಾಧ್ಯ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ATMಗೆ ತುಂಬುವ ವಾಹನ ಹೋಗ್ತಾ ಇದೆ ಅಂತ ಅಂದರೆ, ಹಣ ತಗೊಂಡು ಆ ವಾಹನ ಹೋಗ್ತಾ ಇದೆ ಅಂತ ಅಂದರೆ ಸರ್ಪಗಾವಲಿರಬೇಕು. ಸೊ ಇಲ್ಲಿ ನೋಡಿದರೆ ಅಷ್ಟು ಸುಲಭ ಆಗಿ ಅದು ಹೆಂಗೆ ದರೋಡೆಕೋರರು ಬಂದರು, ಅದು ಹೆಂಗೆ ಆ ವಾಹನವನ್ನು ತೆಗೆದುಕೊಂಡು ಹೋದರು ಅನ್ನೋದು ಈಗಿರುವಂಥ ಅತಿ ದೊಡ್ಡ ಪ್ರಶ್ನೆ ಆಗಿರೋದು. ಇದ್ರ ಜೊತೆಗೆ 7 ಕೋಟಿ ರೂಪಾಯಿಯನ್ನು ಒಂದು ವಾಹನದಿಂದ ಇನ್ನೊಂದು ವಾಹನಕ್ಕೆ ತುಂಬಿಸೋದು ಅಂತ ಅಂದರೆ ಏನದು ಕ್ಷಣ ಮಾತ್ರದ ಕೆಲಸನ? ಸಾಧ್ಯನೇ ಇಲ್ಲ. ಭಾಳ ಟೈಮ್ ತಗೊಳ್ಳುತ್ತೆ. 7 ಕೋಟಿ ರೂಪಾಯಿಯನ್ನು ಆ ಒಂದು ವಾಹನದಿಂದ ಇನ್ನೊಂದು ಇನೋವಾ ಕಾರಿಗೆ ಅದನ್ನು ಹಾಕಬೇಕು ಅಂತ ಅಂದಾಗ ಸಹಜವಾಗಿ ಟೈಮ್ ತಗೊಳ್ಳುತ್ತೆ. ಆ ಸಮಯದಲ್ಲಿ ಈ ಸಿಎಂಎಸ್ ಸಿಬ್ಬಂದಿ ಏನು ಮಾಡ್ತಾ ಇದ್ರು ಹಾಗಾದರೆ? ಅಂದರೆ ಅವ್ರನ್ನೇನಾದರೂ ಹೆದರಿಸಿದ್ರಾ? ಅವ್ರನ್ನೇನಾದರೂ ಕಟ್ಟ ಹಾಕಿದ್ರಾ? ಇದು ಈಗಿರುವಂಥ ಪ್ರಶ್ನೆ.